ಗ್ರಾಮೀಣ ಪ್ರದೇಶದ ರೈತರಿಗೆ, ಕಾರ್ಮಿಕರ, ಬಡವರ ಮಕ್ಕಳಿಗೆ ತತ್ತಿ ಹಗರಣ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಮತ್ತು ತತ್ತಿ ಸಪ್ಲೈ ಮಾಡುವ ಏಜೆನ್ಸಿ ಕೆವಿ ರಂಗರಾಜನ್ ಫ್ರಾನ್ಸ್ ಅಂಡ್ ಕಂಪನಿ ಮುಖ್ಯಸ್ಥರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಟೆಂಡರ್ ತೆಗೆದುಕೊಂಡು ಮಕ್ಕಳಿಗೆ ಮೋಸ ಮಾಡಿದ ಏಜೆನ್ಸಿ ಮತ್ತು ಸಿಡಿಪಿಒ ಡಿಡಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕಿ ಸೇವೆಯಿಂದ ಅಮಾನತು ಮಾಡಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ಸಿಡಿಪಿಒ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಜಿಲ್ಲಾಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಲೇಬೇಕು. ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ಸಿಡಿಪಿಒ ಮತ್ತು ಜಿಲ್ಲಾ ಡಿಡಿ ಅಧಿಕಾರಿಗಳ ಮೇಲೆ ಕೂಡಲೇ ಜೈಲಿಗೆ ತಳ್ಳಿ. ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ಸಿಡಿಪಿಒ ಮತ್ತು ಡಿಡಿ ಅವರಿಗೆ ಕೂಡಲೇ ಸೇವೆಯಿಂದ ಅಮಾನತ್ ಮಾಡಲೇಬೇಕು. ಡಿಡಿ ಮತ್ತು ಸಿಡಿಪಿಒಗಳಿಗೆ ಕೂಡಲೇ ಹಾಗಾಗಿರುವುದು ನಾವೇನು ಕೇಳಿಕೊಡ್ತೀವಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಅದಾನಿ ಅಂಬಾನಿ ಮಕ್ಕಳಂತೆ ರೈತ ಮಕ್ಕಳು, ಬಡವರು ಮಕ್ಕಳು, ಜನರ ಮಕ್ಕಳು ಮಾತ್ರ ಆ ಮಕ್ಕಳಿಗೆ ಬರ್ತಕ್ಕಂಥ ವಾರದಲ್ಲಿ 6 ದಿನ ಮಾತ್ರ ರವಿವಾರ ಸೂಟಿ ಇರೋದ್ರಿಂದ ಒಂದಿನ ಮಾತ್ರ ತತ್ತಿ ವಿತರಣೆ ಮಾಡಲ್ಲ. ಆ ಮಕ್ಕಳಿಗೆ ತತ್ತಿ ವಿತರಣೆ ಮಾಡಬೇಕು ಅಂತೇಳಿ ಈ ಕೆವಿ ರಂಗರಾಜನ್ ಅಂತೇಳಿ ಒಂದು ಏಜೆನ್ಸಿ ಇದೆ. ಆ ಕೆವಿ ರಂಗರಾಜನ್ ಏಜೆನ್ಸಿ ಅವರೇನೋ ಹಾವೇರಿ ಜಿಲ್ಲೆಯವರೇನೋ ಇದ್ದಾರೆ, ಅವರು ಬಾಗಲಕೋಟೆ ಜಿಲ್ಲೆಯವರೇನೋ ಅವರು ಇದ್ದಾರೆ. ಅವರು ಹಾಗಾಗಿ ಇಳಕಲ್ ತಾಲೂಕಿನವರು ಕೆವಿ ರಂಗರಾಜನ್ ಫ್ರಾನ್ಸ್ ಆ್ಯಂಡ್ ಕಂಪನಿ ಅಂತೇಳಿ ಆ ಏಜೆನ್ಸಿ ಮೂಲಕ ಇವತ್ತು ತತ್ತಿಯನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಪ್ಲೈ ಮಾಡ್ತಾರೆ. ಅವ್ರ ಏಜೆನ್ಸಿ ಮೂಲಕ ಪ್ರತಿ ತಾಲೂಕುಗಳಲ್ಲಿ ಸಬ್ ಏಜೆನ್ಸಿಗಳನ್ನು ಇವತ್ತು ತತ್ತಿಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಗ್ರಾಮೀಣ ಮತಕ್ಷೇತ್ರ ಏನಿದೆ, ಗ್ರಾಮೀಣ ಮತಕ್ಷೇತ್ರಕ್ಕೆ ಮಾತ್ರ ಅಲ್ಲಿನ ಶಾಸಕರ ಆಪ್ತರು ಇವತ್ತು ತತ್ತಿ ಏಜೆನ್ಸಿಯನ್ನು ತಗೊಂಡು ಸಪ್ಲೈ ಮಾಡ್ತಕ್ಕಂಥದ್ದು. ಗುಲ್ಬರ್ಗ ಜಿಲ್ಲೆ ಅತಿ ಹೆಚ್ಚು ಜೇವರ್ಗಿ ಮತ್ತು ಅಫಜಲ್ಪುರ ತಾಲೂಕಿನಲ್ಲಂತೂ ಕೇಳಲಾರದಷ್ಟು ಇವತ್ತು ಕೋಟಿ ಗಂಟಲೆ ಹಣ ಲೂಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಾವು ಕೇಳಕ್ಕೆ ಬಯಸ್ತೀವಿ, ಅದರಲ್ಲಿ ಸಿಡಿಪಿಒಗಳು ಶಾಮೀಲಾಗಿದ್ದಾರೆ. ಅದರಲ್ಲಿ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಡಿಡಿ ಅವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ. ಅವರು ಕುಮ್ಮಕ್ಕಿನಿಂದ ಇಂಥದ್ದೆಲ್ಲ ನಡೆದಿದೆ ಅಂತ ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕಬೇಕು, ಅವ್ರಿಗೆ ಸೇವೆಯನ್ನು ಅಮಾನತ್ ಮಾಡಬೇಕು. ಬಡ ಮಕ್ಕಳ ಹೊಟ್ಟಿ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಇವತ್ತು ಮಾಡಿರ್ತಕ್ಕಂಥ ತತ್ತಿ ಹಗರಣದಲ್ಲಿ ಸೂಕ್ತವಾದ ತನಿಖೆ ನಡೆಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಿಮ್ಮ ಒತ್ತಾಯನ ಮಾಡೋಕ್ಕೆ ಇವತ್ತು ಸಾಂಕೇತಿಕ ಪ್ರತಿಭಟನೆ ನಡೆಸಿ ನಿಮ್ಮ ಮೂಲಕ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿಗಳಿಗೆ ಇವತ್ತು ಇದನ್ನು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು. ಮತ್ತು ಗರ್ಭಿಣಿ ಮಹಿಳೆಯರಿಗೂ ಕೂಡ ಇವತ್ತು ಆ ವಾರದಲ್ಲಿ ಟೋಟಲ್ 24 ತತ್ತಿಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ಇದನ್ನು ಒಂದು ನಿಯಮ ಇರ್ತಕ್ಕಂಥದ್ದು. ಮತ್ತು ಅಂಗನವಾಡಿ ಟೀಚರ್ಗಳಿಗೂ ಕೂಡ ಪ್ರತಿ ವಾರದಲ್ಲಿ ರವಿವಾರವನ್ನು ಓಡಿಸ್ಬಾರ್ದು, ಅವ್ರಿಗೂ ತತ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಸಹಾಯಕರಿಗೂ ಕೂಡ ತತ್ತಿ ವಿತರಣೆ ಮಾಡ್ಬೇಕಂತೇಳಿ ಅಷ್ಟೆಲ್ಲ ಇದ್ರೂ ಕೂಡ 3 ತಿಂಗಳ ಟೋಟಲಿ ತತ್ತಿ ಸಪ್ಲೈ ಮಾಡಿರೋರು ಸಪ್ಲೈ ಮಾಡಲಾರ್ದೇ ಹಣ ಲೂಟಿ ಮಾಡಕ್ಕೆ ಕೊಟ್ಟಿದ್ದಾರೆ. ಆ ಕೆವಿ ರಂಗರಾಜನ್ ಅಂತಕ್ಕಂಥ ಏನು ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು, ಅವ್ರ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. 3 ತಿಂಗಳ ಬಗ್ಗೆ ಅದನ್ನು ಯಾವ್ಯಾವ ಅಂಗನವಾಡಿ ಕೇಂದ್ರಗಳಿದೆ ಅದನ್ನು ತನಿಖೆ ನಡೆಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡಿ ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಬಯಸ್ತೇವೆ ಬಂಧುಗಳೇ, ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗುಲ್ಬರ್ಗ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇಡೀ ಗುಲ್ಬರ್ಗ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳೇನಿವೆ ಆ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಅದಾನಿ ಅಂಬಾನಿ ಮಕ್ಕಳಂತೂ ಇಲ್ಲ. ಆ ಅಂಗನವಾಡಿ ಕೇಂದ್ರಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿಕಾರರ ಮಕ್ಕಳು, ಗ್ರಾಮೀಣ ದುಡಿಯುವ ಜನರ ವರ್ಗದ ಮಕ್ಕಳು ಮಾತ್ರ ಅಂಗನವಾಡಿ ಕೇಂದ್ರದಲ್ಲಿರ್ತಕ್ಕಂಥವ್ರು. ಅಪೌಷ್ಟಿಕತೆಯಿಂದ ಬಳರ್ತಕ್ಕಂಥ ಮಕ್ಕಳನ್ನು ಪೌಷ್ಟಿಕ ಆಹಾರದಿಂದ ಕೊಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ತತ್ತಿಯನ್ನು ಸಪ್ಲೈ ಮಾಡ್ತಕ್ಕಂಥ ಕೆವಿ ರಂಗರಾಜನ್ ಅಂತೇಳಿ ಇವತ್ತು ಅವರು ಒಂದು ಏಜೆನ್ಸಿ ಇದೆ. ಆ ಕೆವಿ ರಂಗರಾಜನ್ ಸಂಸ್ಥೆ ಏಜೆನ್ಸಿಯವರಂತರ 3 ತಿಂಗಳಿಂದ ತತ್ತಿಯನ್ನು ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡಲಾದ್ರೆ ಸುಮಾರು ಅಂದಾಜು 5 ಕೋಟಿಯಿಂದ ಇವತ್ತು ಏನೂ ಇಲ್ಲಪ್ಪ ಅಂದರೆ 8 ಕೋಟಿವರೆಗೂ ಅಂದಾಜು ಇವತ್ತು ಹಣ
ಹಣನ ಲೂಟಿ ಮಾಡಕ್ಕೆ ಕೊಟ್ಟಿದ್ದಾರೆ. ಅದನ್ನು ಕೂಡಲೇ ಖಂಡಿತ ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿಸ್ತಾ ಇದೀವಿ. ತಕ್ಷಣ ಅದರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂಗ ಅರ್ಜಿ ಕೊಟ್ಟಿದ್ರು ಕೂಡ ಇವತ್ತು ಮೀನಾಮೇಷ ಅನಿಸ್ತಕ್ಕಂಥದ್ದು, ಆ ತನಿಖೆ ನಡೆಸಲಾದೆ ಮುಚ್ಚಾಕ್ತಕ್ಕಂಥ ನೀತಿಯಿಂದ ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಖಂಡಿತವಾಗಿ ಬಡವರ ವಿರೋಧಿ, ಬಡ ಮಕ್ಕಳ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ನೀತಿಯನ್ನು ಖಂಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಬಯಸ್ತಾ ಇದ್ವಿ. ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂಗ ಸೂಕ್ತವಾದ ಕ್ರಮನ ಜಾರಿ ಮಾಡಬೇಕು. ಆ CDPO ಮತ್ತು DD ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದ ಕ್ರಮನ ಜರುಗಿಸಬೇಕು ಅಂತಕ್ಕಂಥ